ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ದೇಶದಾದ್ಯಂತ ಜಿರಳೆ ಪಕ್ಷದ್ದೇ ಸದ್ದು. ಜಿರಳೆ ಆ ಸಂಸ್ಥಾಪಕ ಯಾರು? ನಮ್ಮ ದೇಶದ ಪೌರತ್ವವನ್ನೇ ಹೊಂದಿರದ ನಾಯಕ ಆ ಜಿರಳೆ ಪಕ್ಷದ ಸಂಸ್ಥಾಪಕ. ಆತ ನಮ್ಮ ದೇಶದಲ್ಲಿ ಒಳಗಡೆ ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನ ನಿರ್ಧಾರ ಮಾಡ್ತಾನಂತೆ. ಆ ಮೂರ್ಖನ್ನ ಸಪೋರ್ಟ್ ಮಾಡೋದಕ್ಕೆ ಭಾರತ ದೇಶದಲ್ಲಿರುವ ಕೆಲವೊಂದು ನಾಲಾಯಕ್ ನಾಯಿಗಳು ಅವನನ್ನ ಫಾಲೋ ಮಾಡ್ತಾರೆ. ಅಂಥವ್ರಿಗೆ ಮೆಟ್ಟಲು ಹೊಡೆದು ಆಚೆಗಾಕ್ಬೇಕು. ಈ ವಿಚಾರ ಕೇಳಿದಾಗ ನನ್ನ ವಿರುದ್ಧವಾಗಿ ಬ್ಯಾಡ್ ಕಾಮೆಂಟ್ ಆಗೋಕ್ಕೆ ಬೊಗಳೋ ನಾಯಿಗಳು ಬಂದೇ ಬರ್ತವೆ. ಬೊಗಳೋ ನಾಯಿಗಳು ಬೊಗಳ್ತಾನೆ ಇರಲಿ, ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರು ಸಕ್ತಿರೋ ತನಕ ಬೊಗಳ್ತವೆ, ಆಮೇಲೆ ಮುಚ್ಕೊಂಡು ಬಾಲ ಮುದ್ರಕೊಂಡು ಎಲ್ಲೋ ಒಂದು ಕಡೆ ಹೋಗಿ ಬೀದಿಲೋ ಆದಿಲೋ ಎಲ್ಲಾರೋ ಬೀದ್ಕೊಳ್ತವೆ ಅಷ್ಟೆ. ಈ ಜಿರಳೆ, ಯಾವ ಜಿರಳೆಗಳು ಮನೆಯೊಳಗಡೆ ನುಗ್ಗಿದ್ರೆ ಪಾರ್ಕೆಲ್ಲ ಮೆಟ್ಟೆಲ್ಲ ಒಡೆದು ಆಚೆಗಾಗ್ತಿದ್ವೋ ಆ ಜಿರಳೆ ಒಂದು ಪಕ್ಷದ ಗುರುತು. ನೆಕ್ಸ್ಟು ಹೆಗ್ಣ, ನಾಯಿ, ನರಿ ಯಾವುದನ್ನು ಬೇಕಾದ್ರೂ ಅವ್ರು ಮಾಡ್ಕೋಬೋದು. ಯಾಕಂದರೆ ಅವ್ರ ಸ್ಟೇಟಸ್ ಅನ್ಸುತ್ತೆ ಅದು. ಅವ್ರವರ ಸ್ಟೇಟಸ್ಗೆ ಅನುಗುಣವಾಗಿ ಅವರವರು ಪಕ್ಷದ ಚಿಹ್ನೆಯನ್ನು ಕೊಟ್ಕೊತಾರೆ ಅಂತ ನನ್ನ ಅಭಿಪ್ರಾಯ. ಇವಾಗ ಹೇಳ್ತೀನಿ ಕೇಳಿ. ನಮ್ಮ ಭಾರತ ದೇಶನ ಪರಕೀಯರು ಇಷ್ಟು ವರ್ಷ ಆಳ್ವಿಕೆ ಮಾಡಿದ್ದೇ ಸಾಕು. ಬ್ರಿಟಿಷರು ನಮ್ಮ ದೇಶನ ಆಳ್ವಿಕೆ ಮಾಡಿ ನಮ್ಮ ದೇಶದಲ್ಲಿರುವ ಸಂಪತ್ತನ್ನೆಲ್ಲ ದೋಚಿ ಅದರಿಂದ ನಾವು ಮುಕ್ತಿ ಪಡೀಲಿಕ್ಕೆ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣನೇ ಪಣಕ್ಕಿಟ್ಟು ಹೋರಾಡಿದ್ರು. ಚಿಕ್ಕ ವಯಸ್ಸಿಗೆ ತಮ್ಮ ಜೀವನೇ ಕಳ್ಕೊಂಡ್ರು ಭಾರತ ಮಾತೆಗೋಸ್ಕರ. ಅಂಥ ಕಾಲನ ಮತ್ತೆ ಮರುಕಳಿಸಲಿಕ್ಕೆ ಇಲ್ಲಿರುವ ಕಲಬೆರಕೆಗಳು ಆ ಕಾಕ್ರೋಚ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅದನ್ನು ತಗೊಬಂದು ಇಲ್ಲಿರಿಸಿ ಮಾಡಬಾರ್ದಿದ್ದ ಕೆಲಸನೆಲ್ಲ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಭಾರತದಲ್ಲಿ ಸೃಷ್ಟಿ ಮಾಡುವಂಥ ಒಂದು ಆತಂಕಕಾರಿ ಘಟನೆ ಆಗ್ಬೋದೇನೋ ಅನ್ನೋದು ನನ್ನ ಮಟ್ಟಿಗೆ ತಿಳಿದ ಮಟ್ಟಿಗೆ ಒಂದು ಅನಿಸಿಕೆ. ಏನು ಮಾಡ್ತಿದ್ದಾರೆ ಅಂದರೆ, ಮೋದಿಜಿ ಇರೋವರೆಗೂ ಭಾರತ ದೇಶನ ಯಾರು ಕೆಣ್ಕೋಕ್ಕಾಗಲ್ಲ, ತಿರುಗು ನೋಡೋಕ್ಕಾಗಲ್ಲ, ಎದುರಾಳಿಯಾಗಿ ತಿರುಗಿ ನೋಡೋಕ್ಕಾಗಲ್ಲ. ಆದ್ದರಿಂದ ಈ ಥರ ಒಂದು ಜುಜ್ಬಿ ಪಕ್ಷಗಳನ್ನ ಸೃಷ್ಟಿ ಮಾಡೋದು, ಇಲ್ಲಿರೋರಿಗೆ ಬಿಸ್ಕೆಟ್ ಬಿಸಾಕೋದು, ಆ ಬಿಸ್ಕೆಟ್ ನೆಕ್ಕೊಂಡು ಇವರು ಅದಕ್ಕೆ ಸಪೋರ್ಟ್ ಮಾಡೋದು. ಆಗ ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ಅವ್ರ ಕೈಯಲ್ಲಿ ಕೊಟ್ಟು ನಾಳೆ ಇವ್ರು ಗೊತ್ತಲ್ಲ, ಅವ್ರ ಮನೆ ಕಾಯ್ಕೊಂಡು ಸೇವಕರಾಗಿ ಇವು ನಿಂತಿರ್ತವೆ. ನಮ್ಮ ದೇಶನ ಎಲ್ಲೋ ಒಂದು ಕಡೆ ತಗೊಂಡೋಗಿ ಮಣ್ಣು ಪಾಲು ಮಾಡೋ ಅಂಥ ಕೆಲಸನ ಈ ಮೂರ್ಖರು ಮಾಡ್ತಾರೆ. ಆದರೆ ನಮ್ಮ ಭಾರತ ಮಾತೆಯ ಎಲ್ಲ ಯುವ ಪೀಳಿಗೆ ಇದರಿಂದ ಸಾಧ್ಯವಾದಷ್ಟು ದೂರ ಇರಿ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಕಾಯಿಲೆ ಬಂದ ಮೇಲೆ ಔಷಧಿ ಹುಡ್ಕೋದಕ್ಕಿಂತ ಕಾಯಿಲೆ ಬರ್ದೇನೆ ಇರೋ ರೀತಿ ಎಚ್ಚರಿಕೆಯಿಂದ ಇರೋದೇ ಉತ್ತಮ. ಜೈ ಸನಾತನ ಧರ್ಮ, ಹಿಂದೂ ರಾಷ್ಟ್ರ, ಒಂದೇ ಮಾತರಂ. ಇದರಿಂದ ಸಾಧ್ಯವಾದಷ್ಟು ದೂರ ಇರಲೇಬೇಕು.